ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಸಿ ಸತ್ಯಭಾಮ ಅವರು ಅತ್ಯಂತ ಕಡು ಭ್ರಷ್ಟ ಜಿಲ್ಲಾಧಿಕಾರಿಯಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜಗೌಡ ಆರೋಪಿಸಿದ್ದಾರೆ. ನಗರದಲ್ಲಿ ಶುಕ್ರವಾರ ಬೆಳಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 6 ತಿಂಗಳ ಹಿಂದೆ ಕಾನೂನು ಬಾಹಿರವಾಗಿ ನಡೆಯುತ್ತಿರುವ ಚಂದ್ರಾಯಪಟ್ಟಣ ತಾಲೂಕಿನ ಅಥಿಯಾಸ್ ಬಾರ್ ಅಂಡ್ ರೆಸ್ಟೋರೆಂಟ್ಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗಿ ಈ ಬಗ್ಗೆ ತನಿಖೆ ನಡೆಸಿ ಅಬಕಾರಿ ಇಲಾಖೆ ಆಯುಕ್ತರು ನಿಯಮ ಉಲ್ಲಂಘಿಸಿರುವುದು ದೃಢಪಟ್ಟಿದೆ ಎಂದು ತಿಳಿಸಿ ಅವುಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಆದೇಶ ಮಾಡಿದ್ದಾರೆ. ಆದರೆ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲಾಗಿ ಕಡತಗಳನ್ನ ತಮ್ಮ ಬಳಿಯೇ ಇಟ್ಟುಕೊಂಡು ಅವ್ಯವಹಾರ ಮಾಡುತ್ತಿರುವವರ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅತಿ ಹೆಚ್ಚು ಭ್ರಷ್ಟ ಜಿಲ್ಲಾಧಿಕಾರಿ ಅಂತಂದ್ರೆ ಇವರೇ. ಇವೊಂಥರ ಕೋಪಾಯಿಗಳ ಅಂತಾರಲ್ಲ, ನಗರಗಾರ್ತ ಮುಗಿಸ್ತಾರೆ ಅಂತ ಹೇಳ್ತಾರಲ್ಲ, ಅಂದ್ರೆ ಏನ ಕಿಲ್ಲರ್ ಅಂತ ಹೇಳ್ತಾರಲ್ಲ, ಸೈಲೆಂಟ್ ಕಿಲ್ಲರ್. ಇಂಥ ಒಬ್ಬ ಜಿಲ್ಲಾಧಿಕಾರಿ ಯಾವ ವಕೀಲರು ಅವ್ರ ತಗೊಳ್ಳಕ್ಕೆ ಹೋಗಲಿಲ್ಲ. ವಕೀಲ ಕೆಲಸ ನಾವು ಹೋದ್ರೆ ಅರ್ಥ ಇಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡಲೇಬೇಕಲ್ಲ, ಹೇಳಬೇಕಲ್ಲ ಅವ್ರಿಗೆ. ಡೋಂಟ್ ಆರ್ಗ್ಯೂ ವಿತ್ ಮೀ. ನಿಮ್ ಚಪ್ಪಲಿ ಇದೆ ಕಡೆಗಿರಲ್ಲ ನಾಯಿಗಳು. ಪತ್ರಕರ್ತರ ಮುಂದೆ ಬರಂಗಿಲ್ಲ ಅಲ್ಲಿ. ಏನ್ ನೀವು ಹೇಳಿದ್ರೆ ಸಾಕು ಮಾಡಿಕೊಂಡ್ರ ಪತ್ರಕರ್ತರುಗಳು, ನಾವು ಮೀಡಿಯಾದವರು. ನನ್ನ ಹೆಸರು ಹೇಳಿದ್ರು ಪತ್ರಕರ್ತರ ಬಗ್ಗೆ ವಿರುದ್ಧವಾಗಿ ಮಾತಾಡಿದ್ರ. ನೀನೊಬ್ಬ ಸಜ್ಜನ ರಾಜಕಾರಣಿ ಅಂತ ಮತ್ತೆ ಮಾತಾಡ್ತಾ ಇದ್ದೀನಿ ನಾನು. ನಾನು ಸಜ್ಜನ ರಾಜಕಾರಣಿ ಹೋದ ಅಲ್ಲಿ ನಿಮ್ದೇ ಕತೆ ನಿಮ್ದು. ನಿಮ್ದು ಫೋನ್ ದಯಮಾಡಿ ನಿಮ್ಮ ಕಾಲ್ ಇನ್ಸ್ಪೆಕ್ಷನ್ ಅಲ್ಲಿ ನಿಮ್ಮ ಫೋನ್ ಎಷ್ಟು ಕಮ್ಯುನಿಕೇಶನ್ ಆಗಿದೆ ಜಿಲ್ಲಾ ಸಚಿವರಿಂದ, ಬೇರೆ ಬೇರೆಯವರಿಂದ, ಕೆಲವರು ಸ್ಥಳೀಯ ಶಾಸಕರು ಮತ್ತೆ ಕೆಲವು ಲೀಡರ್ಗಳಿಂದ ನಿಮ್ದು ಫೋನ್ ಕಮ್ಯುನಿಕೇಶನ್ ಎಷ್ಟಾಗಿದೆ ದಯಮಾಡಿ ರಿಲೀಸ್ ಮಾಡ್ತೀರಾ? ರಿಲೀಸ್ ಮಾಡ್ತೀರಾ ನಾವೇ ಮಾಡ್ಸೋಣ ಹೇಳಿ. ಪ್ರಾಮಾಣಿಕ ಅಧಿಕಾರಿಗಳು ನೀವು ಈ ಒಂದು ಸಂದರ್ಭದಲ್ಲಿ, ಈ ಫ್ರೀ ಗ್ಯಾರಂಟಿ ಕೊಡೋ ಸಂದರ್ಭದಲ್ಲಿ ಅಭಿವೃದ್ಧಿ ಅಲ್ಲೇ ಇವತ್ತು ಅಭಿವೃದ್ಧಿ ಕುಂತಿರೋದು ಹೆಸರಿಗೆ ಇಲ್ಲ ಅಲ್ಲಿ. ಈ ಸಂದರ್ಭದಲ್ಲಿ ಇಷ್ಟು ಕೋಟಿ ಹಗರಣ ಮಾಡಿಕಂತ ನೀವು ಅಂತ ಅಂದ್ರೆ ನೀವು ಏನಾರ 1000 ಕೋಟಿ ಗ್ರಾಂಟ್ ಬಂದಿದ್ರು ಹಾಸನ ಜಿಲ್ಲೆಗೆ, ನೀವು ಯಾವ ಮಟ್ಟದ ಅಧಿಕಾರಿ ಆಗಿದ್ರು ನೀವು?